ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇವತ್ತು ತಮ್ಮ ಮಗ ನಿಖಿಲ್ ಪರವಾಗಿ ಮತಯಾಚನೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಆಂಧ್ರ ಸಿಎಂ ಕೂಡ ಎಚ್ಡಿಕೆಗೆ ಸಾಥ್ ನೀಡ್ತಾ ಇದ್ದಾರೆ. ಪಾಂಡವಪುರದಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಜಂಟಿಯಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ. ಚಂದ್ರಬಾಬು ನಾಯ್ಡು ಪ್ರಚಾರದ ಬಗ್ಗೆ ಇವತ್ತು ಏನು ಮುಖ್ಯಮಂತ್ರಿ ಜೊತೆ ಅವರು ಪ್ರಚಾರ ನಡೆಸಲಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಕೆಆರ್ ಪೇಟೆಯಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಪ್ರಚಾರ ಮಾಡುವ ಸಾಧ್ಯತೆ ಇದೆ. ಪಾಂಡವಪುರದಲ್ಲಿ ನಾಯ್ಡು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ. ಬಳಿಕ ಕೆಆರ್ ಪೇಟೆಯಲ್ಲೂ ಕೂಡ ಚಂದ್ರಬಾಬು ನಾಯ್ಡುರನ್ನ ಕರ್ಕೊಂಡು ಹೋಗಿ ಪ್ರಚಾರದಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಈ ಮೂಲಕ ಮಂಡ್ಯದಲ್ಲಿ ಚಂದ್ರಬಾಬು ನಾಯ್ಡು ಬಂದು ದೊಡ್ಡ ಮಟ್ಟಿಗೇನು ಅಲ್ಲಿ ವೋಟ್ ಬ್ಯಾಂಕ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಧ್ರ ಸಿಎಂఏ ಬರ್ತಾ ಇದ್ದಾರೆ ಅನ್ನೋ ರೀತಿಯ ಒಂದು ಹೈಪ್ ಏನು ಕ್ರಿಯೇಟ್ ಆಗುತ್ತೆ. ಅದರ ಉದ್ದೇಶ JDSಗೆ ಇಲ್ಲಿ ಇದ್ದಂತಿರುವಂಥದ್ದು. ಅದೇ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡುರನ್ನ ಕೂಡ ಇಲ್ಲಿಗೆ ಪ್ರಚಾರಕ್ಕೆ ಕರೆಸಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಪ್ರಚಾರಕ್ಕೂ ಮುನ್ನ ವಕೀಲರ ಜೊತೆ ನಿಖಿಲ್ ಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಮಂಡ್ಯ ಕ್ಷೇತ್ರದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿರುವಂಥ ನಿಖಿಲ್ ವಕೀಲರೊಂದಿಗೂ ಕೂಡ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ವಕೀಲರೊಂದಿಗೆ ಚರ್ಚೆಯಲ್ಲಿ ಏನು ಚರ್ಚೆ ನಡೆಸ್ತಾರೆ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ.